ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟ ಅರ್ಜುನ್, ಕಲ್ಲಿಕೋಟೆ ನಿವಾಸದಲ್ಲಿ ಅಂತ್ಯಕ್ರಿಯೆ. ಮಂಗಳೂರಿನಲ್ಲಿ ನಡೆಸಲಾಯಿತು ಬೃಹತ್ ಪ್ರತಿಭಟನೆ. ಅಕ್ರಮ ಮರಳುಗಾರಿಕೆಯಿಂದ ಮುಳುಗಡೆಯಾಗುತ್ತಿರುವ ದ್ವೀಪಗಳನ್ನು ಉಳಿಸಿ ದ್ವೀಪವಾಸಿಗಳನ್ನು ರಕ್ಷಿಸಬೇಕೆಂಬ ಆಗ್ರಹ. ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸರ್ವಿಸ್ ಕೇರಳ ಆಯೋಜಿಸಿತು ಮೆಗಾ ಉದ್ಯೋಗ ಮೇಳ. ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಿ. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಈಸ್ಟ್ ಯೂನಿಟ್ ಸಮ್ಮೇಳನ ವಲಯ ಅಧ್ಯಕ್ಷ ವಾಸುಯೆ ಅವರಿಂದ ಉದ್ಘಾಟನೆ. ಶ್ರೀ ನಾರಾಯಣ ಗುರು ಓಪನ್ ಯೂನಿವರ್ಸಿಟಿ ಅರ್ಜಿ ಆಹ್ವಾನಿಸಿದೆ. 28 ಯುಜಿ ಪಿಜಿ ಪ್ರೋಗ್ರಾಂಗಳಿಗೆ ಯೂನಿವರ್ಸಿಟಿ ಅಧಿಕಾರಿಗಳಿಂದ ಮಾಹಿತಿ. ವಾರ್ತೆಗಳು ವಿವರವಾಗಿ. ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟ ಅರ್ಜುನ್ನ ಮೃತದೇಹ ಹುಟ್ಟೂರಿಗೆ ತಲುಪಿದಾಗ ನಾಡೆ ಕಣ್ಣೀರಿನಲ್ಲಾಯಿತು. ಕಾಸರಗೋಡು ಸೇರಿದಂತೆ ವಿವಿಧ ಕೇಂದ್ರಗಳಲ್ಲಿ ಅಂತಿಮ ನಮನ ಸಲ್ಲಿಸಿದ ನಂತರ ಕಲ್ಲಿಕೋಟೆಯ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಸ್ಥಿರವಾಗಿ ಲಾರಿ ಓಡಿಸಿ ಬರುವ ಮಾರ್ಗವಾಗಿಯಾಗಿದೆ ವಾಪಸ್ಸು ಬರುವಿಕೆ ಇಲ್ಲದ ಯಾತ್ರೆಯಲ್ಲಾದ ಅರ್ಜುನ್ನೊಂದಿಗೆ ಆಂಬ್ಯುಲೆನ್ಸ್ನ ಪ್ರಯಾಣ ಹೊರಟಿರುವುದು. ಶಿರೂರಿನಿಂದ ಹೊರಟಿರುವಾಗಲೇ ಅರ್ಜುನ್ಗಾಗಿರುವ ಕಾಯುವಿಕೆಯಲ್ಲಿತ್ತು ಕಾಸರಗೋಡು. ಸ್ನೇಹಿತರನ್ನು, ಮಾಧ್ಯಮ ಕಾರ್ಯಕರ್ತರನ್ನು ಕರೆ ಮಾಡಿ ಆಂಬ್ಯುಲೆನ್ಸ್ ಎಲ್ಲಿಗೆ ತಲುಪಿತು ಎಂದು ಕೇಳಿ ಹಲವಾರು ಮಂದಿ ಅರ್ಜುನ್ಗಾಗಿ ಕಾಯುತ್ತಿದ್ದರು. ಮುಂಜಾನೆ 2:45 ಆಗಿದೆ ಆಂಬ್ಯುಲೆನ್ಸ್ ನಗರಕ್ಕೆ ಪ್ರವೇಶಿಸಿರುವುದು. ಕಾಸರಗೋಡು ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿಲ್ಪ ಮೃತದೇಹಕ್ಕೆ ಪುಷ್ಪಚಕ್ರ ಅರ್ಪಿಸಿ ಅಂತಿಮ ನಮನ ಸಲ್ಲಿಸಿದರು. ನಗರದ ಆಟೋ ಚಾಲಕರು ಸೇರಿದಂತೆ ಹಲವಾರು ಮಂದಿ ಅಂತಿಮ ನಮನ ಸಲ್ಲಿಸಲು ಆಗಮಿಸಿದ್ದರು. ಸಿಪಿಎಂ ವಲಯ ಕಾರ್ಯದರ್ಶಿ ಕೆ ಮೊಹಮ್ಮದ್ ಹನೀಫ್, ಆಟೋ ರಿಕ್ಷಾ ನೈಟ್ ಯೂನಿಯನ್ ಸೆಕ್ರೆಟರಿ ಕೆ ಸುಕುಮಾರನ್ ಮುಂತಾದವರು ಪುಷ್ಪಚಕ್ರ ಅರ್ಪಿಸಿ ಅಂತಿಮ ನಮನ ಸಲ್ಲಿಸಿದರು. ಕರ್ನಾಟಕ ಪೊಲೀಸರ ಭದ್ರತೆಯಲ್ಲಾಗಿತ್ತು ಮೃತದೇಹದೊಂದಿಗಿನ ಪ್ರಯಾಣ. ಕಾರವಾರ ಶಾಸಕ ಸತೀಶ್ ಕೃಷ್ಣ ಸೈಲ್, ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್, ಈಶ್ವರ ಮಲ್ಪೆ ಸೇರಿದಂತೆ ಹಲವಾರು ಮಂದಿ ಮೃತದೇಹವಿರುವ ಆಂಬ್ಯುಲೆನ್ಸ್ ಅನ್ನು ಹಿಂಬಾಲಿಸಿದರು. ಮಂಜೇಶ್ವರದಿಂದ ಜಿಲ್ಲೆಯಲ್ಲಿ ಮೃತದೇಹ ಹಾದು ಹೋಗುವ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೊಲೀಸರು ಆಂಬ್ಯುಲೆನ್ಸ್ ಅನ್ನು ಹಿಂಬಾಲಿಸಿದರು. ಬೆಳಗ್ಗೆ 6:30ಕ್ಕೆ ಮೃತದೇಹದೊಂದಿಗಿನ ಆಂಬ್ಯುಲೆನ್ಸ್ ಕಲ್ಲಿಕೋಟೆ ಜಿಲ್ಲೆಗೆ ಪ್ರವೇಶಿಸಿರುವುದು. ಕನ್ನಾಡಿಕಲ್ ತಲುಪಿದಾಗ ಪ್ರೀತಿ ಪಾತ್ರನಿಗೆ ಅಂತಿಮ ನಮನ ಸಲ್ಲಿಸಲು ಜನಸಾಗರವೇ ಹರಿದು ಬಂದಿತ್ತು. ಮೃತದೇಹ ಸಾರ್ವಜನಿಕ ದರ್ಶನಕ್ಕೆ ಇಟ್ಟ ನಂತರ ಅಂತಿಮ ಕ್ರಿಯೆ ನಡೆಸಲಾಯಿತು. ಮನೆಯ ಅಂಗಳದಲ್ಲಿ ಸಿದ್ಧಪಡಿಸಲಾಗಿದ್ದ ಸ್ಥಳದಲ್ಲಾಗಿತ್ತು ಅಂತಿಮ ಕ್ರಿಯೆ. ಅರ್ಜುನ ಸಹೋದರ ಅಭಿಜಿತ್ ಅಂತ್ಯಕ್ರಿಯೆ ನಡೆಸಿರುವುದು. ಅರ್ಜುನ ಆತ್ಮ ಬಿಟ್ಟು ಹೋದರೂ ನೆನಪಾಗಿ ಎಲ್ಲರ ಮನಸ್ಸಲ್ಲಿ ಚಿರಕಾಲವಿರುತ್ತಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಕ್ರಮ ಮರಳುಗಾರಿಕೆಯಿಂದ ಮುಳುಗಡೆಯಾಗುತ್ತಿರುವ ಪಾವೂರು ಉಳಿಯ ಅಡ್ಯಾರ್, ಉಳ್ಳಾಲ ಹೊಯ್ಗೆ, ರಾಣಿಪುರ ದ್ವೀಪಗಳನ್ನು ಉಳಿಸಿ ದ್ವೀಪವಾಸಿಗಳನ್ನು ರಕ್ಷಿಸಬೇಕೆಂಬ ಆಗ್ರಹ. ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಕ್ರಮ ಮರಳುಗಾರಿಕೆಯಿಂದ ಮುಳುಗಡೆಯಾಗುತ್ತಿರುವ ಪಾವೂರು ಉಳಿಯ ಅಡ್ಯಾರ್, ಉಳ್ಳಾಲ ಹೊಯ್ಗೆ, ರಾಣಿಪುರ ದ್ವೀಪಗಳನ್ನು ಉಳಿಸಿ ದ್ವೀಪವಾಸಿಗಳನ್ನು ರಕ್ಷಿಸಬೇಕೆಂದು ಆಗ್ರಹಿಸಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ದ್ವೀಪ ಸಮೀಪದ ಗ್ರಾಮಸ್ಥರು, ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 2ರಿಂದ 3 ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಿದರು. ಪ್ರತಿಭಟನೆಗಿಂತ ಮೊದಲು ಪ್ರತಿಭಟನಾಕಾರರು ನಗರದ ಬಲ್ಮಠ ಸಿಎಸ್ಐ ಮೈದಾನದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಎಂ ಮುಖಂಡ ಸುನಿಲ್ ಕುಮಾರ್ ಬಜಾಲ್, ಇಲ್ಲಿನ ಜಿಲ್ಲಾಡಳಿತಕ್ಕೆ ಮರಳು ದಂಧೆಕೋರರ ಜೊತೆ ಸಭೆ ನಡೆಸಲು ಸಮಯವಿದೆ. ಆದರೆ ಮರಳು ದಂಧೆಕೋರರಿಂದ ಸಂತ್ರಸ್ತರಾದ ಗ್ರಾಮಸ್ಥರ ಅಹವಾಲು ಕೇಳಲು ಪುರುಸೊತ್ತು ಇಲ್ಲ ಎಂದು ಆಪಾದಿಸಿದರು. ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವುದು ಗೊತ್ತಿದ್ದರೂ ಪೊಲೀಸರು, ಜಿಲ್ಲಾಧಿಕಾರಿಯವರು ಯಾಕೆ ಕ್ರಮ ಕೈಗೊಂಡಿಲ್ಲ? ಒಂದು ವೇಳೆ ಅಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿರುವುದು ಹೌದಾದಲ್ಲಿ ದಂಧೆಕೋರರೊಂದಿಗೆ ಶಾಮೀಲಾಗಿರುವ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಮೇಲೆಯೂ ಕ್ರಮವಾಗಬೇಕು ಎಂದು, ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಪೊಲೀಸರಿಗೆ ಯಾರಾದರೂ ಮಾಹಿತಿ ನೀಡಿದ್ದಲ್ಲಿ ಅವರೇ ಅಕ್ರಮ ಮರಳು ದಂಧೆಕೋರರಿಗೆ ಕರೆ ಮಾಡಿ ತಿಳಿಸುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದರು.
ಇದೇ ರೀತಿ ಮರಳುಗಾರಿಕೆ ಮುಂದುವರೆದಲ್ಲಿ ಕೋಣಾಜೆ ಉಳ್ಳಾಲ ಸೇರಿದಂತೆ ಎಲ್ಲ ಠಾಣೆಗಳ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಸುನಿಲ್ ಕುಮಾರ್ ಬಜಾಲ್ ಹೇಳಿದರು. ನ್ಯೂಸ್ ಬ್ಯೂರೋ ಮಂಗಳೂರು. ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸರ್ವಿಸ್ ಕೇರಳ, ಕಾಸರಗೋಡು ಜಿಲ್ಲಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಎಂಪ್ಲಾಯಬಿಲಿಟಿ ಸೆಂಟರ್ ಜಂಟಿಯಾಗಿ ಪ್ರಯುಕ್ತಿ 24 ಎಂಬ ಹೆಸರಿನಲ್ಲಿ ಮೇಘಾ ಉದ್ಯೋಗ ಮೇಳವನ್ನು ಆಯೋಜಿಸಿತು. ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಾಗಿತ್ತು ಮೇಳ. ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸರ್ವಿಸ್ ಕೇರಳ, ಕಾಸರಗೋಡು ಜಿಲ್ಲಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಎಂಪ್ಲಾಯಬಿಲಿಟಿ ಸೆಂಟರ್ ಜಂಟಿಯಾಗಿ ಪ್ರಯುಕ್ತಿ 24 ಎಂಬ ಹೆಸರಿನಲ್ಲಿ ಮೆಗಾ ಉದ್ಯೋಗ ಮೇಳವನ್ನು ಆಯೋಜಿಸಿತು. ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನಲ್ಲಿ ನಡೆದ ಮೇಳವನ್ನು ಶಾಸಕ NN എലിക്കുന്ന് ഉദ്ഘാടിಸಿದರು. ബ്രെയിൻ ഡ്രെയിൻ നമ്മുടെ കേരളത്തിൽ ഇപ്പോൾ എല്ലാ യുവാക്കളും തൊഴിൽ തേടി വിദേശ രാജ്യങ്ങളിലേക്ക് ഇങ്ങനെ അനുസ്യൂതം പ്രവഹിക്കുകയാണ്. ഇതിനെയാണ് ബ്രെയിൻ ഡ്രെയിൻ എന്ന് പറയുന്നത്. ഇപ്പോൾ ഈ പ്രവാഹം ഇങ്ങനെ അനുസ്യൂതമായി തുടർന്നാൽ കേരളം ഈ യുവാക്കളില്ലാത്ത നാടായി മാറും എന്നാണ് ചില ആളുകൾ പറയുന്നത്. പക്ഷെ അത് ശരിയല്ല. ഇത് ബ്രെയിൻ ഗെയിൻ എന്ന് പറയുന്ന ആളുകളുമുണ്ട്. അതെന്തുമായിക്കൊള്ളട്ടെ, അപ്പോൾ ഇങ്ങനെയുള്ള അവസരങ്ങൾ നമ്മുടെ മുമ്പിലുള്ളപ്പോൾ നമ്മുടെ യുവാക്കൾക്ക് നാട് വിട്ട് പോകേണ്ട ഒരു അവസരം ഉണ്ടാകില്ല എന്നതിൻ്റെ ഏറ്റവും വലിയ തെളിവാണ് ഇന്നിപ്പോൾ ഇത്രയും ആളുകൾ ഇവിടെ സമ്മേളിച്ചിരിക്കുന്നത്. അപ്പോൾ നമുക്ക് വേണ്ട തൊഴിൽ നമ്മുടെ രാജ്യത്ത് തന്നെയുണ്ട്, നമ്മുടെ സംസ്ഥാനത്ത് തന്നെയുണ്ട്. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಎಂಡೋಸಲ್ಫನ್ ಸೆಲ್ ಡೆಪ್ಯೂಟಿ ಕಲೆಕ್ಟರ್ ಸುರ್ಜಿತ್ ಪಿ ಮುಖ್ಯ ಅತಿಥಿಯಾಗಿದ್ದರು. ಸವಿತಾ ಕುಮಾರಿ, VS ಅನಿಲ್ ಕುಮಾರ್, M ರಾಜೀವನ್, ಲಕ್ಷ್ಮಿ ಕೆ ಎಂಬುವರು ಶುಭ ಹಾರೈಸಿದರು. ಜಿಲ್ಲಾ ಎಂಪ್ಲಾಯ್ಮೆಂಟ್ ಆಫೀಸರ್ ಅಜಿತ್ ಜಾನ್ KS ಸ್ವಾಗತಿಸಿ ಎಂಪ್ಲಾಯ್ಮೆಂಟ್ ಆಫೀಸರ್ ವಿಜಿ ಪವಿತ್ರನ್ P ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಈಸ್ಟ್ ಯೂನಿಟ್ ಸಮ್ಮೇಳನ ಕಾಸರಗೋಡು AKRRD ಭವನದಲ್ಲಿ ನಡೆಯಿತು. ಕಾಸರಗೋಡು ವಲಯ ಅಧ್ಯಕ್ಷ ವಾಸು ಎ ಉದ್ಘಾಟಿಸಿದರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಈಸ್ಟ್ ಯೂನಿಟ್ನ ಸಮ್ಮೇಳನ ಕಾಸರಗೋಡು AKRRD ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕಾಸರಗೋಡು ವಲಯ ಅಧ್ಯಕ್ಷ ವಾಸು ಎ ಉದ್ಘಾಟಿಸಿದರು. 40ാം ജില്ലാ സമ്മേളനം ഈ വരുന്ന നവംബർ മാസം 22-ാം തീയതി കുമ്പളയിൽ വെച്ച് പൊതുസമ്മേളനം, പ്രതിനിധി സമ്മേളനം, ഫോട്ടോഗ്രാഫി മത്സരം, ട്രേഡ് ഫെയർ എന്നീ പരിപാടികളോട് കൂടി നടക്കാനിരിക്കുന്നു. അതുപോലെ നമ്മുടെ മേഖലാ സമ്മേളനവും ഒക്ടോബർ 25-ാം തീയതി മുള്ളിരൽ വെച്ച് നടക്കാനിരിക്കുന്നു. അതുപോലെ സംസ്ഥാന സമ്മേളനം ഡിസംബർ 9, 10, 11 തീയതികളിലായി കോട്ടയത്ത് വെച്ച് നടക്കുകയാണ്. ഇതിനൊക്കെ പൂർവഭാവിയായി യൂണിറ്റ് സമ്മേളനങ്ങൾ ഇപ്പോൾ നടന്നു വരികയാണ്. കാസർഗോഡ് മേഖലയിലെ 4 യൂണിറ്റുകളിൽ നിന്നും ഇതോടുകൂടി 3 യൂണിറ്റ് സമ്മേളനങ്ങളും പൂർത്തീകരിക്കാൻ പോവുകയാണ്. ಘಟಕದ ಅಧ್ಯಕ್ಷ ಅಜಿತ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಘಟಕ ನಡೆಸಿದ ಕಳೆದ 1 ವರ್ಷದ ಚಟುವಟಿಕೆಗಳನ್ನು ಒಳಗೊಂಡ ಫೋಟೋ ಪ್ರದರ್ಶನದ ಉದ್ಘಾಟನೆಯನ್ನು ಜಿಲ್ಲಾಧ್ಯಕ್ಷ KC ಅಬ್ರಾಹಂ ಉದ್ಘಾಟಿಸಿದರು. ವಿವಿಧ ಮಟ್ಟದಲ್ಲಿ ನಡೆಸಿದ ಫೋಟೋಗ್ರಫಿ ಸ್ಪರ್ಧೆಯಲ್ಲಿ ವಿಜೇತರಾದ ಘಟಕದ ಸದಸ್ಯರನ್ನು ಹಾಗೂ ರಕ್ತದಾನ ಮಾಡಿದ ಸದಸ್ಯರನ್ನು ರಾಜ್ಯ ಕಾರ್ಯದರ್ಶಿ ಹರೀಶ್ ಪಾಲಕನ್ನು ಅಭಿನಂದಿಸಿದರು. ಜಿಲ್ಲಾ ಕೋಶಾಧಿಕಾರಿ ಸುನಿಲ್ ಕುಮಾರ್ ಪೇಟಿ, ಜಿಲ್ಲಾ ಜೊತೆ ಕಾರ್ಯದರ್ಶಿ ರಾಜೇಂದ್ರನ್ VN, ಜಿಲ್ಲಾ ನ್ಯಾಚುರಲ್ ಕ್ಲಬ್ ಕೋಆರ್ಡಿನೇಟರ್ ದಿನೇಶ್ ಇನ್ಸೈಟ್, ವಲಯ ಕೋಶಾಧಿಕಾರಿ ವಾಮನ್ ಕುಮಾರ್, ಸುರೇಶ್ ಚಂದ್ರ BJ, ಮನು ಎಲ್ಲೋರ, ಮಹಿಂದಪ್ಪ, ಪ್ರಶಾಂತ್ ಮಣಿ ಐಫೋಕಸ್ ಎಂಬುವರು ಮಾತನಾಡಿದರು. ಘಟಕ ಕಾರ್ಯದರ್ಶಿ ಸುಜಿತ್ ಇನ್ಫೋಕಸ್ ಸ್ವಾಗತಿಸಿ ಯೂನಿಟ್ PRO ಮನೀಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀ ನಾರಾಯಣ ಗುರು ಓಪನ್ ಯೂನಿವರ್ಸಿಟಿ 28 UG PG ಪ್ರೋಗ್ರಾಂಗಳಿಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಅರ್ಜಿ ಆಹ್ವಾನಿಸಿದೆ. ಈ ಕುರಿತು ಯೂನಿವರ್ಸಿಟಿ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕೇರಳದ ಇಂದಿನ ವಿದ್ಯಾಭ್ಯಾಸ ರಂಗದ ಸಮಗ್ರ ಸುಧಾರಣೆಗೆ ರೂಪ ನೀಡಿ ಕಾರ್ಯಾಚರಿಸುತ್ತಿರುವ ಶಿಕ್ಷಣ ಸಂಸ್ಥೆಯಾಗಿದೆ ಶ್ರೀ ನಾರಾಯಣ ಗುರು ಓಪನ್ ಯೂನಿವರ್ಸಿಟಿ. 4ನೇ ವರ್ಷಕ್ಕೆ ಕಾಲಿಡುವ ಈ ವೇಳೆಯಲ್ಲಿ ಕೇರಳವನ್ನು ಸಂಪೂರ್ಣ ಪದವಿ ರಾಜ್ಯವನ್ನಾಗಿಸುವ ಎಂಬ ಗುರಿಯೊಂದಿಗೆ 28 UG PG ಪ್ರೋಗ್ರಾಂಗಳಿಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ವಿವಿಧ ವಿಷಯಗಳಲ್ಲಿ BBA, BCom, BA, MCom, MA ಮುಂತಾದ ಕೋರ್ಸ್ಗಳಿಗಾಗಿದೆ ಅರ್ಜಿಯನ್ನು ಆಹ್ವಾನಿಸಿರುವುದು. ഈ ಬಗ್ಗೆ യൂണിവേഴ്സിറ്റി അധികാരികൾ മാഹിതി നീടിದರು. കേരളത്തെ ഒരു സമ്പൂർണ്ണ ബിരുദ സംസ്ഥാനമാക്കി മാറ്റുക എന്ന ലക്ഷ്യത്തിലായിട്ട് ഈ വർഷം നമ്മൾ 28 പ്രോഗ്രാമിനും അഡ്മിഷൻ വിളിച്ചിട്ടുണ്ട്. അതിൻ്റെ ലാസ്റ്റ് ഡേറ്റ് എന്ന് പറയുന്നത് ഒക്ടോബർ 25 ആണ്. അതിൽ 18
UG പ്രോഗ്രാമും 12 PG പ്രോഗ്രാമും 30 വരും 2 പുതുതായിട്ട് നമ്മൾ കൊടുത്തിട്ടുണ്ട്. അതിൽ 6 പ്രോഗ്രാം നമ്മൾ 4 ഇയറിലോട്ട് പോകുന്നത്. ഇന്ത്യയിലെ ആദ്യത്തെ ഓപ്പൺ യൂണിവേഴ്സിറ്റിയാണ് NEP പ്രകാരമുള്ള 4 ഇയറിലോട്ട് പോകുന്നത്. പക്ഷേ ഗവൺമെൻറ്റിൻ്റെ പോളിസി പ്രകാരം നമ്മൾ 3ാമത്തെ വർഷം മാത്രമേ എക്സിറ്റ് കൊടുക്കുന്നുള്ളൂ. അപ്പം റിക്വയർഡ് ക്രെഡിറ്റ് അക്വയർ ചെയ്ത് അവർക്ക് ഡിഗ്രി ആയിട്ട് 3ാമത്തെ വർഷം പുറത്തു പോകാം. 4 വർഷം കംപ്ലീറ്റ് ചെയ്താൽ BA ഓണേഴ്സായിട്ട് ഡിഗ്രി ഓണേഴ്സായിട്ട് അവർക്ക് പുറത്തു പോകാൻ പറ്റും. അതാണ് നമ്മളിപ്പോൾ ഇംപ്ലിമെൻറ്റ് ചെയ്തേക്കുന്ന NEPയുടെ മോഡൽ. ഗവൺമെൻറ്റിൻ്റെ അതേ പോളിസി ഫോളോ ചെയ്യണം. പിന്നെ ഈ വർഷം നമ്മൾ ഒരു പുതിയ പ്രോഗ്രാം പിന്നെ അതിന് ഇൻട്രൊഡ്യൂസ് ചെയ്യുന്നുണ്ട്. BA നാനോ എൻ്റർപ്രണർഷിപ്പ് എന്ന് പറഞ്ഞാൽ അത് ഇന്ത്യയിൽ ആദ്യമായിട്ടാണ് ഒരു യൂണിവേഴ്സിറ്റി ഒരു ഗ്രാജുവേറ്റ് പ്രോഗ്രാമിന് ഇൻ്റേൺഷിപ്പ് പ്രോഗ്രാം അപ്ലൈ ചെയ്യുന്നത്. അത് ഇപ്പോൾ നമ്മൾ കുടുംബശ്രീ അതുപോലെയുള്ള ഒരുപാട് സ്ത്രീ ഏരിയയിൽ വർക്ക് ചെയ്യുന്ന സ്ത്രീകൾക്ക് അവർ ചെയ്യുന്ന ബിസിനസ് ഒന്ന് എൻഹാൻസ് ചെയ്യാനും മോഡേണൈസ് ചെയ്യാനൊക്കെയുള്ള എല്ലാ ഇൻഫർമേഷൻസ് ആ കോഴ്സ് പഠിച്ചാൽ കിട്ടുന്നതായിരിക്കും. സുദ്ദിഗോഷ്ഠിയിലെ വൈസ് ചാൻസലർ പ്രൊഫസർ ഡോക്ടർ VP ജഗതിരാജ്, പ്രോ വൈസ് ചാൻസലർ പ്രൊഫസർ ഡോക്ടർ SV സുധീർ, സിൻഡിക്കേറ്റ് സദസ്യ പ്രൊഫസർ TM ವಿಜಯನ್, ಕಣ್ಣೂർ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಅಬ್ದುಲ್ ಗಫೂರ್ CV ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನ ಜನಮನ ಗೆದ್ದ ಮೊನಾರ್ಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ 2ನೇ ಶಾಖೆಯ ಉದ್ಘಾಟನೆಯ ಭಾಗವಾಗಿ ಏರ್ಪಡಿಸಿದ್ದ ಲಕ್ಕಿ ಕೂಪನ್ನ ಡ್ರಾ ಶುಕ್ರವಾರ ನಡೆಯಿತು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಲಕ್ಕಿ ಡ್ರಾವನ್ನು ನೆರವೇರಿಸಿದರು. ಕಾಸರಗೋಡಿನ ಜನಮನಗಿದ್ದ ಮೊನಾರ್ಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ 2ನೇ ಶಾಖೆಯ ಉದ್ಘಾಟನೆಯ ಭಾಗವಾಗಿ ಏರ್ಪಡಿಸಿದ ಲಕ್ಕಿ ಕೂಪನ್ನ ಡ್ರಾ ಶುಕ್ರವಾರ ನಡೆಯಿತು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಲಕ್ಕಿ ಕೂಪನ್ ಡ್ರಾ ನೆರವೇರಿಸಿದರು. നാരായണൻ എന്ന വ്യക്തിയാണ് ഇന്നായിരുന്നു നറുക്കെടുപ്പിന് നമ്മളെ സമ്മാനം കിട്ടിയ സാറിനാണ്. എന്തായാലും മൊണാർക്കിലേക്ക് സ്വാഗതം ചെയ്യുന്നു. വരുന്ന ദിവസം അതായത് വരുമ്പോൾ ഒന്ന് നേരത്തെ ഒന്ന് വിളിച്ച് പറയാം. ഓക്കെ സാർ. നിയാസാണ് നിയാസ്, നിനക്കൊരു റിംഗ് അടിച്ചിട്ടുണ്ട്. ഡയമണ്ട് റിംഗ് ആണ് കേട്ടോ, ചെറിയ റിംഗ് അല്ല, ഡയമണ്ട് റിംഗ്. നറുക്കെടുപ്പല്ലേ? സന്തോഷം അറിയിക്കാൻ വേണ്ടി വിളിച്ചത്. നോക്കാം. ಲಕ್ಕಿ ಕೂಪನ್ ಡ್ರಾದಲ್ಲಿ ವಿಜೇತರಾದವರನ್ನು ಘೋಷಿಸಲಾಯಿತು. ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಕ್ರಮವಾಗಿ ನಾರಾಯಣನ್, ನಿಯಾಸ್, ರದೀಶ್ ಎಂಬವರಿಗೆ ಲಭಿಸಿತು. ಈ ಸಂದರ್ಭದಲ್ಲಿ ಮುಂದಿನ ಡಿಸೆಂಬರ್ವರೆಗೆ ಡೈಮಂಡ್ಸ್ ಆಭರಣಗಳಿಗೆ ಕೆಲಸದ ಕೂಲಿಯಲ್ಲಿ 50% ರಿಯಾಯಿತಿಯನ್ನು ಮೊನಾರ್ಕ್ ಘೋಷಿಸಿದೆ. ಮೊನಾರ್ಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾದ ನಿಹಾಲ್ ಜಾಯ್ ಪಾರಕಲ್, ಅಬಿನ್ ರಾಯ್ ಜೋಸೆಫ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಂಟ್ರೆನ್ಸ್ ಕೋಚಿಂಗ್ ಆ್ಯಂಡ್ ಟ್ಯೂಷನ್ ಹಾಗೂ ಸ್ಕಾಲರ್ಶಿಪ್ ರಂಗದ ಪ್ರಮುಖ ಸಂಸ್ಥೆಯಾದ ಝೆಫರ್ ಇನ್ನು ಮುಂದೆ ಕಾಸರಗೋಡಿನಲ್ಲಿ ಕಾಸರಗೋಡು ಶಾಸಕ ಎನ್ ನೆಲಿಕುನ್ ಉದ್ಘಾಟಿಸಿದರು. ಎಂಟ್ರನ್ಸ್ ಕೋಚಿಂಗ್ ಆ್ಯಂಡ್ ಟ್ಯೂಷನ್ ಹಾಗೂ ಸ್ಕಾಲರ್ಶಿಪ್ ರಂಗದ ಪ್ರಮುಖ ಸಂಸ್ಥೆಯಾದ ಝೆಫರ್ ಇನ್ನು ಮುಂದೆ ಕಾಸರಗೋಡಿನಲ್ಲಿ ವಿದ್ಯಾನಗರ ಕಲೆಕ್ಟರೇಟ್ ಮುಂಭಾಗದ CAS ಬಿಲ್ಡಿಂಗ್ನಲ್ಲಿ ಸಂಸ್ಥೆ ಕಾರ್ಯಾರಂಭಿಸಿತು. കാസർഗോഡ് ಶಾಸಕ എൻ നെല്ലിക്കുൻ ഉദ്ഘാടിಸಿದರು. ഈ സ്ഥാപനത്തിൽ ഈ ഒരു പരിപാടി നടത്തുമ്പോൾ തീർച്ചയായും നമുക്ക് എല്ലാവർക്കും വലിയ പ്രതീക്ഷകളുണ്ട്, വലിയ ആശകളുണ്ട്. ആ ആശക്കും പ്രതീക്ഷക്കൊത്തും ഉയരുവാൻ നമുക്ക് എല്ലാവർക്കും കഴിയുമെന്ന് തന്നെയാണ് എൻ്റെ പൂർണ്ണ വിശ്വാസം. കാരണം ചിന്മയ വിഷയത്തിൽ ഒരു കാര്യം ഏറ്റെടുത്താൽ അത് പകുതിയിലിട്ട് അവർ പോകില്ല, അത് പൂർണ്ണയിൽ എത്തിക്കാനുള്ള ആർജവം അവർക്കുണ്ട്, പ്രത്യേകിച്ച് സ്വാമിജിയുടെ നേതൃത്വത്തിലാകുമ്പോൾ. എനിക്ക് എൻ്റെ പ്രിയപ്പെട്ട വിദ്യാർത്ഥിനികളോട് പറയാനുള്ളത്, സഫീറാണ് ഈ പരിപാടിയുടെ സംഘടിപ്പിച്ചത്. 27 വർഷം മുമ്പ് തുടങ്ങിയ യാത്രയാണ്. അതൊരു ജൈത്ര യാത്രയാണ്. നമ്മൾ തിരുവനന്തപുരത്ത് നിന്ന് അയച്ചുവിട്ട അശ്വമേധത്തെ പിടിച്ചു കെട്ടാൻ ഇതുവരെ ആർക്കും കഴിഞ്ഞിട്ടില്ല. ആ അശ്വമേധം അതിൻ്റെ ജൈത്രയാത്ര ഇപ്പോഴും തുടരുകയാണ്, കാസർഗോഡ് എത്തിയിരിക്കുകയാണ്. ಝೆಫರ್ ಫ್ಯೂಚರ್ ಅಕಾಡೆಮಿಯ CEO ಡಾಕ್ಟರ್ ಟಿ ಸುರೇಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಚಿನ್ಮಯ ಮಿಷನ್ನ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ ಆಶೀರ್ವಚನ ನೀಡಿದರು. ಜಿಲ್ಲಾ ವಿದ್ಯಾಧಿಕಾರಿ ದಿನೇಶ್ ವಿ ಮುಖ್ಯ ಭಾಷಣ ಮಾಡಿದರು. ಝೆಫರ್ ಗ್ರೂಪ್ ಚೇರ್ಮನ್ ಡಾಕ್ಟರ್ ವಿ ಸುನಿಲ್ ಕುಮಾರ್, ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಪ್ರಾಂಶುಪಾಲ ಸುನಿಲ್ ಕುಮಾರ್ ಕೆಸಿ, ಉಪ ಪ್ರಾಂಶುಪಾಲ ಪ್ರಶಾಂತ ಬಿ ಶುಭ ಹಾರೈಸಿದರು. ಝೆಫರ್ ಫ್ಯೂಚರ್ ಅಕಾಡೆಮಿಯ ಅಕಾಡೆಮಿಕ್ ಡೀನ್ ಡಾಕ್ಟರ್ ಜಾನ್ ಜೆ ಲಾಲ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ಪಾವೂರು ಮಂಜೇಶ್ವರ ನೂತನ ಸ್ನೇಹಾಲಯ ವ್ಯಸನ ಮುಕ್ತ ಕೇಂದ್ರವನ್ನು ಆರಂಭಿಸಲಿದೆ. ಅಕ್ಟೋಬರ್ 2ರಂದು ಕೇಂದ್ರದ ಉದ್ಘಾಟನೆ ನಡೆಯಲಿದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು. ಕಳೆದ 15 ವರ್ಷಗಳಿಂದ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ಮಂಜೇಶ್ವರದ ಪಾವೂರು ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ಇದೀಗ ವ್ಯಸನ ಮುಕ್ತ ಸಮಾಜ ರೂಪಿಸುವಲ್ಲಿ ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಈ ಸೇವೆಯು ಎಲ್ಲ ತರಹದ ವ್ಯಸನಿಗಳಿಗೆ ಆರೈಕೆ, ಸೇವೆ ಹಾಗೂ ಪುನರ್ವಸತಿಯ ನೂತನ ಕೇಂದ್ರವಾಗಲಿದೆ. ನೂತನ ಸ್ನೇಹಾಲಯ ವ್ಯಸನ ಮುಕ್ತ ಕೇಂದ್ರದ ಉದ್ಘಾಟನೆ ಅಕ್ಟೋಬರ್ 2ರಂದು ನಡೆಯಲಿದೆ. ದುಬೈ ಭಾರತೀಯ ಅನಿವಾಸಿ ಉದ್ಯಮಿ ಮೈಕಲ್ ಡಿಸೂಜಾ ಉದ್ಘಾಟಿಸುವರು ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು. ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ವ್ಯಸನಗಳಿಂದ ಈ ಹೊಸ ಒಂದು ಯುವ ಜನತೆ ಇವತ್ತು ಡ್ರಗ್ಸ್ ಆಗಲಿ, ಮದ್ಯಪಾನ ಆಗಲಿ, ಮಾದಕ ವಸ್ತುಗಳಾಗಲಿ ಇದರಿಂದ ಹಲವಾರು ಜನ ದಾರಿ ತಪ್ಪಿ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಅವರಿಗೋಸ್ಕರ ಸ್ನೇಹಾಲಯದ ಕ್ಯಾಂಪಸ್ನಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಪ್ರಕಾರ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಈ ಮದ್ಯ ವ್ಯಸನದಿಂದ, ಈ ಮಾದಕ ವಸ್ತುಗಳ ವ್ಯಸನದಿಂದ ಅವರನ್ನು ಮುಕ್ತಗೊಳಿಸಿ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸುವುದಕ್ಕಾಗಿ, ಅವರ ಹೊಸ ಬದುಕು ಕಟ್ಟುವುದಕ್ಕಾಗಿ ಒಂದು ಹೊಸ ಕಟ್ಟಡವನ್ನು ನಾವು ಕಟ್ಟಿದ್ದೇವೆ. ಇದರ ಉದ್ಘಾಟನೆಯು ಇದೇ ಬರುವಂತಹ ಅಕ್ಟೋಬರ್ 2ನೇ ತಾರೀಕು 2024 ಬೆಳಿಗ್ಗೆ 9ಗಂಟೆಗೆ ಅದು ಅನಿವಾಸಿ ಭಾರತೀಯ ಉದ್ಯಮಿಯಾದಂತಹ ಕೊಡುಗೈ ದಾನಿಯಾದಂತಹ ಶ್ರೀಯುತ ಮೈಕಲ್ ಡಿಸೋಜರವರ ಅಭಯ ಹಸ್ತದಿಂದ ಇದು ಉದ್ಘಾಟನೆಗೊಳ್ಳಲಿದೆ. ಇದರ ಆಶೀರ್ವಚನವನ್ನು ನಮ್ಮ ಮಂಗಳೂರಿನ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂತಹ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡನ್ರವರು ಇದನ್ನು ಆಶೀರ್ವಚನ ಮಾಡಲಿದ್ದಾರೆ. ಮ್ಯಾನೇಜಿಂಗ್ ಟ್ರಸ್ಟಿ ಜೋಸೆಫ್ ಕ್ರಾಸ್ಟಾ, ಒಲಿವಿಯಾ ಕ್ರಾಸ್ಟಾ, ಥಾಮಸ್ ಡಿಸೋಜಾ, ಜೋವೆಲ್ ಮ್ಯಾಥ್ಯೂ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಯನಾಡಿನಲ್ಲಿ ಸಂಭವಿಸಿದ ದುರಂತಕ್ಕೆ ಕೇಂದ್ರ ಸರ್ಕಾರ ನಷ್ಟ ಪರಿಹಾರ ನೀಡಿಲ್ಲ ಎಂಬ ಮಾಧ್ಯಮಗಳ ಸುಳ್ಳು ಪ್ರಚಾರದ ವಿರುದ್ಧ ಮೀಂಜಾ ಸಿಪಿಎಂ ಸ್ಥಳೀಯ ಸಮಿತಿಯ ನೇತೃತ್ವದಲ್ಲಿ ಚಿನ್ನಾಲದಲ್ಲಿ ಪ್ರತಿಭಟನಾ ಧರಣಿ ಮತ್ತು ಮಾರ್ಚ್ ನಡೆಸಲಾಯಿತು. ವಯನಾಡಿನಲ್ಲಿ ಸಂಭವಿಸಿದ ದುರಂತಕ್ಕೆ ಕೇಂದ್ರ ಸರ್ಕಾರ ನಷ್ಟ ಪರಿಹಾರ ನೀಡಿಲ್ಲ ಎಂಬ ಮಾಧ್ಯಮಗಳ ಸುಳ್ಳು ಪ್ರಚಾರದ ವಿರುದ್ಧ ಮೀಂಜಾ ಸಿಪಿಎಂ ಸ್ಥಳೀಯ ಸಮಿತಿಯ ನೇತೃತ್ವದಲ್ಲಿ ಚಿನ್ನಾಲದಲ್ಲಿ ಪ್ರತಿಭಟನಾ ಧರಣಿ ಮತ್ತು ಮಾರ್ಚ್ ನಡೆಸಲಾಯಿತು. ಕಾಸರಗೋಡು ಜಿಲ್ಲಾ ಸಿಪಿಎಂ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು. ಒಂಜಿ ಕಂಗಿಗೆ, ಒಂಜಿ ಬಾರೆಗೆ, ಒಂಜಿ ತಾರೆಗೆ, ಎಡ್ಡೆ ಮುಂಚಿಗೆ, ರಬ್ಬರ್ಗೆ ಅಕ್ಕಲ ಕೇಂದ್ರ ಗೌರ್ಮೆಂಟ್ ಲೆಕ್ಕ ಉಂಡು. ಆ ಲೆಕ್ಕಡು ಮಾತ್ರ ದೊಡ್ಡ ಕಾಸು ಕೊಡ್ಪು ಆಡ ಯಥಾರ್ಥ ನಷ್ಟ ಓತತ್ತ. ಒಂಜಿ ಇಲ್ಲು ಕಟ್ಟೇರ ಬೋಡಾದ ಉಂಡಾಪಣ ದಿನ ಖರ್ಚಿ ಆಯ್ತು ನಷ್ಟ ಅವು ಅದನ್ನು ಲೆಕ್ಕ ಮಾಡ್ತು ಗೌರ್ಮೆಂಟ್ ಕೊಡ್ಪುಣವು. ಆ ಕೊರ್ನೈತ ಪುದರ್ನಾದುಂಡು ಸುಳ್ಳು ಪ್ರಚಾರಗಳು ಕೇಂದ್ರ ಗೌರ್ಮೆಂಟ್ಗೆ ದುಂಬು ಕಾಸು ಕೊರಾದ ಲೆಕ್ಕ ಮಣ್ಪೇರ ಬೋಡಾದಲ್ಲ ಮಳ್ಳ ರೀತಿಯ ಅಪವಾದ ಉಂಡು ಮಣ್ಪೇರ ಬೋಡಾದ ಪ್ರಜನ ಚರ್ಚೆಲ ಚಾನಲ್ ಚರ್ಚೆಲ ವಾದಲ ವಿವಾದಲ ಉಂಡು ಮಾಡ್ತು ಪೋಯಿನ ವಾದುಂಡು ಕೇರಳದ ಮೀಡಿಯಾದಾಗಲಿ. ಬಾಳಪ್ಪ ಬಂಗೇರ ಅಧ್ಯಕ್ಷತೆ ವಹಿಸಿದ್ದರು. ಏರಿಯಾ ಸಮಿತಿ ಸದಸ್ಯ ವಿನಯ್ ಕುಮಾರ್ ಬಾವರ್, ಸ್ಥಳೀಯ ಸಮಿತಿ ಸದಸ್ಯ ಜನಾರ್ದನ ಶಾಂತಿನಗರ, ಸರಸ್ವತಿ, ಏಲಿಯಾಣ ಶಾಖೆಯ ಕಾರ್ಯದರ್ಶಿಗಳಾದ ಪ್ರಜ್ವಲ್, ಸತೀಶ್ ಸಿಎಚ್ ನೇತೃತ್ವ ವಹಿಸಿದ್ದರು. ಸ್ಥಳೀಯ ಕಾರ್ಯದರ್ಶಿ ಲೋಕೇಶ್ ಚಿನ್ನಾಲ ಸ್ವಾಗತಿಸಿ ಉದಯ ಸಿಎಚ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ರಿಕರಿಪುರ ಟೌನ್ ಮತ್ತು ಪರಿಸರಗಳಲ್ಲಿ ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣ ವೇಗವಾಗಿ ಸಾಕಾರಗೊಳಿಸಲು ಕ್ರಿಯಾ ಸಮಿತಿಯನ್ನು ರಚಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಕೆ ಬಾವಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ತ್ರಿಕರಿಪುರ ಟೌನ್ ಮತ್ತು ಪರಿಸರಗಳಲ್ಲಿ ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣ ವೇಗವಾಗಿ ಸಾಕಾರಗೊಳಿಸಲು ಊರವರು ಜೊತೆ ಸೇರಿ ಕ್ರಿಯಾ ಸಮಿತಿಯನ್ನು ರೂಪೀಕರಿಸಿದರು. ತ್ರಿಕರಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಕೆ ಬಾವಾ ಚೇರ್ಮನ್ ಆಗಿಯೂ ಇ ಜಯಚಂದ್ರನ್ ಪ್ರಧಾನ ಸಂಚಾಲಕರಾಗಿ, ಸಿಎಚ್ ಅಬ್ದುಲ್ ರಹೀಂ ಖಜಾಂಜಿಯಾಗಿ ಕ್ರಿಯಾ ಸಮಿತಿಯನ್ನು ರೂಪೀಕರಿಸಲಾಯಿತು. ತ್ರಿಕರಿಪುರ ಟೌನ್ನೊಂದಿಗೆ ಹೊಂದಿಕೊಂಡಿರುವ ಬೀರಿಚೇರಿ, ಬೆಳ್ಳಪ್ಪು, ಉದಿನೂರು ಮೇಲ್ಸೇತುವೆಗಳ ನಿರ್ಮಾಣಕ್ಕಾಗಿ ಮಧ್ಯಸ್ಥಿಕೆ ವಹಿಸುವ ಗುರಿಯೊಂದಿಗೆ ಪಂಚಾಯತ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಕೆ ಬಾವಾ ಅಧ್ಯಕ್ಷತೆ ವಹಿಸಿದ್ದರು. ഇതുമായി ബന്ധപ്പെട്ടുകൊണ്ട് നിരന്തരം അവരുമായി അപ്രൂവലുകളും മറ്റുള്ള ഡിസൈൻ പോലെ എല്ലാവരും കൂടെ ഡിസൈൻ ഞാൻ സൂചിപ്പിച്ചല്ലോ. യഥാർത്ഥത്തിൽ രണ്ട് റെയിൽവേ പാലങ്ങൾ ഒന്നിച്ച് വന്ന് ഒരു ക്ലബ് ചെയ്യുമ്പോൾ ഡിസൈൻ ചില പ്രശ്നങ്ങളും സാഹചര്യങ്ങളും ഉണ്ടാവും. നമ്മൾ ഇതുമായി ബന്ധപ്പെട്ടുകൊണ്ട് MLA സംസാരിക്കുന്നുണ്ട്. MLA കഴിഞ്ഞ ദിവസം MLA യഥാർത്ഥത്തിൽ ഇതുമായി ബന്ധപ്പെട്ടുകൊണ്ട് സിറ്റിംഗ് നടത്തിയിരുന്നു. അതുപോലെ MP സംസാരിക്കുന്ന MP ബന്ധപ്പെട്ട എഞ്ചിനുമായി സംസാരിക്കും. ഏറ്റവും കൂടുതൽ ഞങ്ങൾ ഈ കഴിഞ്ഞ 21-ാം തീയതി MP കണ്ടു. ഞങ്ങൾ അവസാനത്തെ സ്റ്റാറ്റസ് റിപ്പോർട്ട് കൂടി അറിഞ്ഞതിന് ശേഷം യോഗത്തിലേക്ക് വരുന്നതായിരിക്കും നല്ലത് എന്ന് ഞങ്ങൾ കരുതിക്കൂട്ടിക്കൊണ്ട് തന്നെയാണ് MP കാണാൻ പോയത്. ഞാൻ MP ഈ യോഗത്തിലേക്ക് പങ്കെടുക്കാൻ ശ്രമിച്ചിരുന്നു, MLA ക്ഷണിച്ചു. പക്ഷേ അവർ പറഞ്ഞത് ഞങ്ങൾ ഇപ്പോൾ ഞങ്ങൾ ആവശ്യമില്ല. ಅಡ್ವೊಕೇಟ್ ಕೆ ರಾಜೇಂದ್ರನ್, ವಿಪಿಪಿ ಮುಸ್ತಾಫಾ, ಟಿವಿ ಶಿಬಿನ್, ಸಿ ಬಾಲನ್ ಎಂಬಿವರು ಮಾತನಾಡಿದರು. ಉರ್ಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ಬತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟ ಅರ್ಜುನ್, ಕಲ್ಲಿಕೋಟೆ ನಿವಾಸದಲ್ಲಿ ಅಂತ್ಯಕ್ರಿಯೆ. ಮಂಗಳೂರಿನಲ್ಲಿ ನಡೆಸಲಾಯಿತು ಬೃಹತ್ ಪ್ರತಿಭಟನೆ. ಅಕ್ರಮ ಮರಳುಗಾರಿಕೆಯಿಂದ ಮುಳುಗಡೆಯಾಗುತ್ತಿರುವ ದ್ವೀಪಗಳನ್ನು ಉಳಿಸಿ ದ್ವೀಪವಾಸಿಗಳನ್ನು ರಕ್ಷಿಸಬೇಕೆಂಬ ಆಗ್ರಹ. ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸರ್ವಿಸ್ ಕೇರಳ ಆಯೋಜಿಸಿತು ಮೆಗಾ ಉದ್ಯೋಗ ಮೇಳ ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಿ. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಈಸ್ಟ್ ಯೂನಿಟ್ ಸಮ್ಮೇಳನ ವಲಯ ಅಧ್ಯಕ್ಷ ವಾಸುಯೆ ಅವರಿಂದ ಉದ್ಘಾಟನೆ. ಶ್ರೀ ನಾರಾಯಣ ಗುರು ಓಪನ್ ಯೂನಿವರ್ಸಿಟಿ ಅರ್ಜಿ ಆಹ್ವಾನಿಸಿದೆ. 28 ಯುಜಿ ಪಿಜಿ ಪ್ರೋಗ್ರಾಂಗಳಿಗೆ ಯೂನಿವರ್ಸಿಟಿ ಅಧಿಕಾರಿಗಳಿಂದ ಮಾಹಿತಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.